ಸ್ನೇಹಿತರೆ ನಮಸ್ಕಾರ. ಶ್ರೀಮದ್ ಭಗವದ್ಗೀತೆ 16ನೆಯ ಅಧ್ಯಾಯದ 11ನೆಯ ಶ್ಲೋಕಕ್ಕೆ ನಿಮಗೆ ಸ್ವಾಗತವನ್ನು ಕೋರ್ತಾ, ಶ್ಲೋಕ 11. ಚಿಂತಾಮ ಪರಿಮೇಯಾಂಚ ಪ್ರಳಯಾಂತಮ ಮಾಶ್ರಿತಾಃ ಕಾಮೋಪಭೋಗ ಪರಮ ಏತಾವದಿತಿ ನಿಶ್ಚಿತಾಃ. ಶ್ರೀಕೃಷ್ಣ ಅರ್ಜುನನಿಗೆ ಅಸುರಿ ಗುಣವನ್ನು ಹೊಂದಿರುವಂತಹ ವ್ಯಕ್ತಿಗಳ ಗುಣಲಕ್ಷಣಗಳು ಏನಾಗಿರ್ತವೆ ಅನ್ನುವಂತಹ ಮಾತನ್ನು ವಿವರಿಸ್ತಾ ಈ ಶ್ಲೋಕದಲ್ಲಿ ಅರ್ಜುನ, ಅಸುರಿ ಗುಣವನ್ನು ಹೊಂದಿರುವಂತಹ ಜನರು ಅಮರಣಾಂತ ಅಸಂಖ್ಯ ಚಿಂತೆಗಳನ್ನು ಆಶ್ರಯಿಸಿ ವಿಷಯ ಭೋಗಗಳನ್ನು ಭೋಗಿಸಲು ತತ್ಪರರಾಗಿ ಸುಖವೆಂದರೆ ಇಷ್ಟೇ ಎಂದು ತಿಳಿದವರಾಗಿರುತ್ತಾರೆ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಲೈಫ್ ಅಂದರೆ ಇಷ್ಟೇ ಅಮ್ಮ, ಅದನ್ನು ಎಂಜಾಯ್ ಮಾಡಿಬಿಡಬೇಕು, ಈ ಮಾತನ್ನು ನಾವು ಬಹಳಷ್ಟು ಕೇಳಿರ್ತೇವೆ. ಆದರೆ ಬದುಕು ಅಂದರೆ ಹುಟ್ಟಿ ಅನುಭವಿಸಿ ಸತ್ತು ಹೋಗೋದು ಮಾತ್ರ ಬದುಕಲ್ಲ. ಬದುಕನ್ನು ಅರ್ಥೈಸಿಕೊಳ್ಳುವಂಥದ್ದು, ಬದುಕನ್ನು ಯಥಾರ್ಥ ರೂಪದಲ್ಲಿ ಅನುಭವಕ್ಕೆ ತಂದುಕೊಳ್ಳುವಂಥದ್ದು ಬದುಕು. ಸೊ ಅಸುರಿ ಗುಣವನ್ನು ಹೊಂದಿರುವಂತಹ ಜನರು ಈ ಸತ್ಯದ ಕಡೆ ಹೋಗೋದೇ ಇಲ್ಲ. ಅವರು ಜೀವನ ಪೂರ್ತಿ ಒಂದಲ್ಲ ಒಂದು ಚಿಂತೆಗಳನ್ನು ಇಟ್ಕೊಂಡೇ ಇರ್ತಾರೆ. ಮೋಟರ್ ಸೈಕಲ್ ಇದ್ದಾಗ ಕಾರ್ ಬೇಕು ಅಂತ ಹೇಳ್ತಾರೆ. ಕಾರು ತಗೊಂಡ ಮೇಲೆ ಕಾಸ್ಟ್ಲಿ ಕಾರುಗಳನ್ನು ತಗೊಳ್ಬೇಕು ಅಂತ ಆಸೆ ಪಡ್ತಾರೆ. ಅದಾದ ಮೇಲೆ ಸಂಪತ್ತನ್ನು ಗಳಿಸಬೇಕು ಅಂಥೇಳಿ ಆಸೆ ಪಡ್ತಾರೆ. ಅದಾದ ಮೇಲೆ ಅಯ್ಯೋ ಅವನಿಗೆ ಅದಿದೆ, ಅದು ನನಗೆ ಇಲ್ವಲ್ಲ ಅಂತ ಹೇಳಿ ಕೊರಗ್ತಾನೆ ಇರ್ತಾರೆ. ಅಂದರೆ ಅಮರಣಾಂತವಾಗಿ ಅಸಂಖ್ಯವಾದಂತಹ ಚಿಂತೆಗಳು ಅವರನ್ನು ಯಾವಾಗಲೂ ಅಸಂತೃಪ್ತರಾಗೇ ಇಟ್ಟಿರುತ್ತೆ. ವಿಷಯ ಭೋಗಗಳನ್ನು ಭೋಗಿಸಲಿಕ್ಕೆ ಅವರು ಯಾವಾಗಲೂ ತುಡಿತಾ ಇರ್ತಾರೆ. ವಿಷಯ ಭೋಗಗಳು ಅಂದ್ರೇನು? ಎಲ್ಲ ಪಂಚೇಂದ್ರಿಯಗಳು. ಅಂದರೆ ಇರೋದಕ್ಕೆ ಒಳ್ಳೆಯ ಮನೆ ಬೇಕು, ಓಡಾಡೋದಕ್ಕೆ ಒಳ್ಳೆಯ ಕಾರ್ ಬೇಕು, ಖರ್ಚಿಗೆ ಯಥೇಚ್ಛವಾಗಿ ಹಣ ಇರಬೇಕು, ಸಮಾಜದಲ್ಲಿ ನನಗೆ ಗೌರವ ಸಿಗಬೇಕು, ನಾನು ಬಹಳಷ್ಟು ಸಂಪತ್ತನ್ನು ಗಳಿಸಬೇಕು, ನಾನು ಒಳ್ಳೆಯದನ್ನು ಊಟ ಮಾಡಬೇಕು, ನಾನು ಒಳ್ಳೆಯದನ್ನು ಉಡಬೇಕು, ಒಳ್ಳೆಯದನ್ನು ಅನುಭವಿಸಬೇಕು. ಈ ರೀತಿ ತಮ್ಮ ಜೀವನ ಪೂರ್ತಿ ಈ ದೈಹಿಕ ಸುಖಮಯ ಜೀವನಕ್ಕಾಗಿಯೇ ಮುಡುಪಾಗಿಡ್ತಾರೆ. ಇದಿಷ್ಟೇ ಜೀವನ, ಇದನ್ನು ಬಿಟ್ಟು ಜೀವನ ಏನೂ ಇಲ್ಲ ಅಂತ ಹೇಳಿ ಅವರು ಭಾವಿಸಿಬಿಡ್ತಾರೆ. ಸುಖ ಅಂದರೆ ಜೀವನದಲ್ಲಿ ಇಷ್ಟೇ, ಇವು ಎಲ್ಲವನ್ನು ನಾವು ಗಳಿಸಿದರೆ ನಾವು ಜೀವನದಲ್ಲಿ ಸಂತೃಪ್ತರಾದ ಹಾಗೆ. ಇದು ಅಸುರಿ ಗುಣಗಳನ್ನು ಹೊಂದಿರುವಂತಹ ವ್ಯಕ್ತಿಗಳಲ್ಲಿ ಇರುವಂತಹ ಮನೋಭಾವನೆಗಳು. ನಾಳೆ ಮತ್ತಷ್ಟು ಚರ್ಚೆಯನ್ನು ಮಾಡೋಣ. ನಮಸ್ಕಾರ.